ಇವತ್ತು ಚಾಮರಾಜಪೇಟೆ ಕೋಕಿಲ ಚಂದ್ರಶೇಖರರು ಮಾಜಿ ಕಾರ್ಪೊರೇಟರ್ ಆಗಿರುವಂಥ ಮತದಾರರಿಗೆ ಇವತ್ತು ಏನು 18ರಿಂದ 18,500 ಮತ ನೀಡಿದ್ದೀರಾ. ಆ ಮತಕ್ಕೆ ತಾವೆಲ್ಲ ಚಾಮರಾಜಪೇಟೆ ಮತದಾರರಿಗೆ ನಾನು ಮೊಟ್ಟ ಮೊದಲನೇ ಅವ್ರಿಗೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ಬರೋ ಚುನಾವಣೆಗಳಿಗೆ ಅವರು ಮತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಮತದಾರರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಇವತ್ತು ಚಾಮರಾಜಪೇಟೆನಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ನಿಂತಿರುವಂಥ ಅಭ್ಯರ್ಥಿಗೆ ನಮ್ಮ ಚಾಮರಾಜಪೇಟೆ ಶಾಸಕರಾಗಿದ್ದಂಥ ಜಮೀರ್ ಅಹಮದ್ ಅವರು 2006ರಿಂದ 5 ಬಾರಿ ಚುನಾವಣೆಯಲ್ಲಿ ಗೆದ್ದಿ ಬರ್ತಾ ಇದ್ದಾರೆ. ಅವರು ಬಂದ ದಿನದಿಂದನೂ ನಾನು ಸಖತ್ತವಾಗಿ ಅವ್ರ ಜೊತೆಗಿದ್ದು ಹಿಂದೂ ಮುಸ್ಲಿಮ್ಸ್ ಅಂತ ನಾವು ಭೇದ ಭಾದ ಮರೆತು ನಾನು ಅವ್ರ ಜೊತೆ ಕೆಲಸ ಮಾಡ್ಕೊಬಂದು 5 ಬಾರಿ ಕೂಡ ನಾವು ಅವ್ರಿಗೆ ಗೆಲ್ಸ್ಕೊಬಂದಿದ್ದೀವಿ. ಅವರು ಯಾರಿಗೆ ಹೇಳ್ತಾರೆ ನಾವು ಅವ್ರಿಗೆ ನಿಂತ್ಕೊಂಡು ಕೆಲಸ ಮಾಡೋದು ಸಿದ್ಧ ಇದ್ದೀವಿ. ಕ್ಯಾಂಡಿಡೇಟ್ಗಿಂತ ನಮ್ಗೇನಾಯ್ತದೆ, ಸೆಂಟ್ರಲಲ್ಲಿ ಚಾಮರಾಜಪೇಟೆ ಶಾಸಕರು ಅವರು ಅಲ್ಪಸಂಖ್ಯಾತರ ಘಟಕದ ಇಲಾಖೆಯಲ್ಲಿ ಮಂತ್ರಿಯಾಗಿ ವಸತಿ ಸಚಿವರಾಗಿ ಅಲ್ಲೂ ಮಂತ್ರಿಯಾಗಿ ಸ್ಲಮ್ ಬೋರ್ಡಲ್ಲಿ ಕೆಲಸ ಮಾಡ್ಕೊಂಡು ಇರೋದ್ರಿಂದ ಒಳ್ಳೆ ಕೆಲಸ ಮಾಡ್ತಾರೆ. ನಮ್ಗೆ ಹಿಂದೆ BJPಯವರು ಯಾವುದೇ ಹಣಕಾಸು ಬಿಡುಗಡೆ ಮಾಡದೆ ಇಲ್ಲದೆ ಇರೋದ್ರಿಂದ ಇವತ್ತು ನಮ್ಮ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು 29 ಕೋಟಿ ಬಿಡುಗಡೆ ಮಾಡಿ ಇವತ್ತು ನಮ್ಮ ಚಾಮರಾಜಪೇಟೆ ಎಲ್ಲ ಕಡೆನೂ ಅವರು ಅಭಿವೃದ್ಧಿ ಪಡಿಸ್ತಾ ಇರೋದ್ರಿಂದ ಇವತ್ತವರೆಗೂ ಯಾವುದೇ ಹಿಂದೂ ಮುಸ್ಲಿಮ್ಸ್ ಅಂತ ಅವ್ರು ಒಂದು ದಿವಸನೂ ಮಾತಾಡಿಲ್ಲ. ಚಾಮರಾಜಪೇಟೆಯಲ್ಲಿ ಇವತ್ತವರೆಗೂ ನೀರಿನ ವ್ಯವಸ್ಥೆ ನನ್ನ ವಾರ್ಡಿನ ಜವಾಬ್ದಾರಿ ಕೊಟ್ಟಿದ್ದಾರೆ, ನನಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ಚಾಮರಾಜಪೇಟೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಯಾವುದೇ ನೀರಿಂದಾಗಲಿ ಲೈಟ್ ಆಗಲಿ ಒಂದು ಹೊರಚರಂಡಿ ಆಗಿರಲಿ ಯಾವುದೇ ಥರದಲ್ಲಿ ಇಲ್ಲದೆ ಅವರ ಆಶೀರ್ವಾದದಿಂದ ಶಾಸಕರ ಆಶೀರ್ವಾದದಿಂದ ನನಗೆ ಬೆಂಬಲ ಕೊಟ್ಟಿರೋದ್ರಿಂದ ನಾನು ಇವತ್ತವರೆಗೂ ಅವರ ಹಾಕಿದ ಗೆರೆನ ದಾಟದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಿಮ್ಗೆ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಚಾಮರಾಜಪೇಟೆ ಶಾಸಕರು ನಮ್ಮಲ್ಲಿ ಗೆದ್ದು ಬಂದಾಗಿಂದ ಇವತ್ತವರೆಗೂ ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ವಾರ್ಡಿನ 140 ವಾರ್ಡು ಚಾಮರಾಜಪೇಟೆ ವಾರ್ಡಿನಲ್ಲಿ ಅವರಿಗೆ ನಾವು ಮತನ 17,269 ಮತಗಳು ಇಲ್ಲಿ ಕೊಟ್ಟಿದ್ದೀವಿ MLAಗೆ. ಅದೇ ನಮ್ಮ MP ಕ್ಷೇತ್ರಕ್ಕೆ 17,967 ಮತಗಳು ಕೊಟ್ಟಿದ್ದೀವಿ, 55% ಕೊಟ್ಟಿದ್ದೀವಿ. ಇದು ಜಾಸ್ತಿ, ಒಂದು 700 ಓಟು ಜಾಸ್ತಿ ಕೊಟ್ಟಿದ್ದೀವಿ MP ಕೇಂದ್ರ ಎಲೆಕ್ಷನ್ಗೆ. ನಮ್ಮಲ್ಲಿ ಚಾಮರಾಜಪೇಟೆ ಮತದಾರರಿಗೆ ನಾನು ಕೇಳ್ಕೊಳ್ಳೋದೇನೆಂದರೆ, ಕೋಕಿಲ ಚಂದ್ರಶೇಖರ್ ಕಾರ್ಪೊರೇಟ್ ಎಕ್ಸ್ ಕಾರ್ಪೊರೇಟ್ರು ಚಾಮರಾಜಪೇಟೆ ಜನರು ಯಾವುದೇ ಕಾಲಕ್ಕೆ ತೊಂದರೆ ಇಲ್ಲದೆ ನಮ್ಮ ವಿಶ್ವಾಸ ಗಳಿಸಿರೋದ್ರಿಂದ ಈ ಸತಿ ನಮ್ಮ ಸಾಹೇಬರಿಗೆ ಓಟ್ ಕೊಟ್ಟಿರ್ತಾರೆ. ಅವ್ರಿಗೆಲ್ಲರಿಗೂ ನಾನು ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಎಲ್ಲ ಕುಟುಂಬದವ್ರಿಗೆ ಒಳ್ಳೇದಾಗಲಿ.